ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತೊಂದು ವಿಶೇಷವಾದ ಗಿಡದ ಪರಿಚಯ ಮಾಡ್ತೀನಿ. ಇದು ಈ ಗಿಡದ ಉಪಯೋಗ ಎಷ್ಟು ಜನರಿಗೆ ಗೊತ್ತಿದೆ ಗೊತ್ತಿಲ್ಲ, ಗೊತ್ತಿದ್ದವರು ಹೇಳಿ. ನನಗೆ ಗೊತ್ತಿರೋ ಇದನ್ನು ವಿಶೇಷತೆಯನ್ನು ಹೇಳ್ತೀನಿ. ಆ್ಯಕ್ಚುಲಿ ಇದು ಎಲ್ಲರೂ ಮನೇಲಿ ಇಟ್ಕೋಬೇಕಾದಂಥ ಒಂದು ಅದ್ಭುತವಾದ ಗಿಡ. ಆ್ಯಕ್ಚುಲಿ ಈ ರೀತಿ ತೋರಿಸ್ತೀನಿ ಮಗ. ಇದೆಂಥ ಗಿಡ ಗೊತ್ತಿದ್ದ? ನೋಡಿ ಎಷ್ಟು ಸಖತ್ತಾಗಿದ್ದು ಇದು ಹೂವು, ಸೂಪರ್ ಆಗಿದೆ ನೋಡಿ. ಇದು ನೋಡಿ ಗಿಡ ಹಿಂಗಿರತ್ತೆ, ಇದು ಈ ಥರ ಇರುತ್ತೆ ನೋಡಿ. ಫುಲ್ ಹೂವಾಗುತ್ತೆ. ಇಲ್ಲೂ ಒಂದು 2-3 ಹಾಕ್ಕೊಂಡಿದೆ ನೋಡಿ. ಇಲ್ಲೂ ಹೂವಾಗೋದಕ್ಕೆ ರೆಡಿ ಹಾಕ್ಕೊಂಡಿದೆ, ಮೊಗ್ಗು ಹಾಕ್ಕೊಂಡಿದೆ ನೋಡಿ. ಹೂವು ಈ ಥರ ಇರುತ್ತೆ ಇದರದ್ದು. ಆ್ಯಕ್ಚುಲಿ ಇದು ಒಂದು ದಾಸವಾಳದ್ದೇ ವರ್ಗ, ಒಂದು ದಾಸವಾಳನೇ ಇದು. ಅದ್ಭುತವಾದ ಔಷಧಿಯ ದಾಸವಾಳ. ಈಗ ದಾಸವಾಳದಲ್ಲಿ ತುಂಬ ಜಾತಿ ದಾಸವಾಳ ಇದೆ, ಗೊತ್ತಾಯ್ತು ನಮಗ. ಇದು ತುಂಬ ಔಷಧಿಗೆ ಬರುತ್ತೆ ಈ ದಾಸವಾಳ. ಈ ದಾಸವಾಳ ಗಿಡನ ಮನೆಯಲ್ಲಿ ಯಾವಾಗಲೂ ಒಂದು ಗಿಡನ ನೆಟ್ಟಿರಬೇಕು, ಓಕೆನಾ? ಈ ದಾಸವಾಳಕ್ಕಿಂತ ಹೆಸರು ಹೇಳ್ತಾರೆ, ಹೇಳು ಹೇಳು. ಚಕ್ರದಾಸವಾಳ. ಈ ಚಕ್ರದಾಸವಾಳ ಏನಕ್ಕೆ ಅಂದರೆ ತುಂಬ ಹೀಟೆಲ್ಲ ಆಗಿ ಈ ಬಾಯಿ ಹುಣ್ಣು ಇದೆಲ್ಲ ಆಗುತ್ತಲ್ಲ, ಹೊಟ್ಟೆಲಿ ಉರಿ ಬರೋದು. ಈಗ ಟ್ಯಾಬ್ಲೆಟ್ಸ್ ತಗೊಂಡಾಗ ಹೊಟ್ಟೆಲಿ ಉರಿ ಎಲ್ಲ ಬರುತ್ತೆ. ಫುಲ್ ಹೀಟಿಗೆ ತುಂಬ ಅಂದರೆ ತುಂಬ ಒಳ್ಳೆಯ ಔಷಧಿ ಇದು, ಗೊತ್ತಾಯ್ತಾ? ಈ ಗಿಡನ ಯಾವಾಗಲೂ ಮನೆಯಲ್ಲಿ ಕಾದಿರಿಸ್ಬೇಕು, ಓಕೆನಾ? ಇದನ್ನ ಈ ಗಿಡನ ಮನೆಯಲ್ಲಿ ಒಂದು ನೆಟ್ಟಿರಲೇಬೇಕು. ಅಷ್ಟು ಒಳ್ಳೆಯ ಔಷಧಿ ಯುಕ್ತವಾದ ಗಿಡ ಇದು. ಹೀಟಿಗೆ ತುಂಬ ಅಂದರೆ ತುಂಬ ಒಳ್ಳೆಯ ಔಷಧಿ ಇದು, ಗೊತ್ತಾಯ್ತಾ? ತಂಪು ಮಾಡುತ್ತೆ ಇದು, ತುಂಬ ಬಾಡಿನ ತಂಪು ಮಾಡುತ್ತೆ. ಇದನ್ನು ಸೊಪ್ಪನ್ನು ತಗೊಂಡೋಗಿ ಇದನ್ನು ಮಾಡಿ ನಾವು ತನು ಅಂತ ಹೇಳ್ತೀವಿ. ತನು ಅಂತ ಮಾಡಿಕೊಂಡು, ಓಕೆನಾ? ಬಾಯಲ್ಲಿ ಇದನ್ನು ತನು ಮಾಡಿಕೊಂಡು ನಾವು ಇದು ಕುಡಿಯೋದು. ಅಂದರೆ ನೀರಲ್ಲಿ ಹಾಕಿ ಅದನ್ನು ಫುಲ್ ಕಿವುಚಿ ಅದರ ರಸ ಬರುತ್ತೆ, ಯಾವುದ್ರದ್ದು? ಇದ್ರ ಎಲೆದು. ಆ ರಸವನ್ನು ಕುಡಿದಾಗ ಬಾಡಿಗೆ ಅದು ತುಂಬ ಅಂದರೆ ತುಂಬ ತಂಪು. ಈಗ ಅತಿಸಾರ ಆ ಥರದ್ದಕ್ಕೂ ಅದು ಬರುತ್ತೆ. ಅದು ಔಷಧಿಯಾಗಿ ಎಲ್ಲನೂ ಕಡಿಮೆ ಮಾಡುತ್ತೆ. ಮೇನಾಗಿ ತಂಪಿಗೆ ಇದನ್ನು ಮಾಡ್ತೀವಿ. ಅಂದರೆ ಅದನ್ನ ತನು ಮಾಡಿಕೊಂಡು ಆ ತನುವನ್ನು ಕುಡಿಯೋದ್ರಿಂದ ಬಾಡಿನ ತುಂಬ ಕೂಲಾಗಿಡತ್ತೆ. ಅದು ಎಲ್ಲ ರೀತಿಯ ಹೀಟಿಗೂ ಇದು ತುಂಬ ಉಪಯುಕ್ತ. ಈಗ ಬೇರೆ ದಾಸವಾಳದೆಲ್ಲ ಆ ಥರ ಇದಾಗಲ್ಲ, ತಂಪಿನೇ ಸ್ವಲ್ಪ ಮಟ್ಟಿಗೆ. ಬಟ್ ಇದು ತುಂಬ ಅಂದರೆ ತುಂಬ ತಂಪು. ಇದು ಆ್ಯಕ್ಚುಲಿ ಅದಕ್ಕೆ ಅಂತಲೇ ನಾವು ಎಲ್ಲ ಮನೆಯಲ್ಲಿ ಇಟ್ಕೊಳ್ಳೋದು ಇದನ್ನು ತಂಪಿಗೋಸ್ಕರನೇ. ಇದನ್ನು ಚಕ್ರದಾಸವಾಳ ಅಂತೀವಿ ನಮ್ಮ ಕಡೆ. ನಿಮ್ಮ ಕಡೆ ಏನಂತ ಹೇಳ್ತೀರಾ? ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿರ್ಬೋದು. ನಿಮ್ಗೆ ಯಾರಿಗಾದರೂ ಗೊತ್ತಿದೆಯಾ ಈ ದಾಸವಾಳ? ಇದರ ತನವನ್ನು ಕುಡಿದವ್ರು ಯಾರಾದರೂ ಇದ್ದೀರಾ? ಇದು ಆರೋಗ್ಯಕ್ಕೆ ಹಾನಿ ಅಲ್ವೇ ಅಲ್ಲ, ಅಂದರೆ ಯಾರು ಬೇಕಾದರೂ ಮಾಡುವಂಥ ಔಷಧಿ ಇದು. ಹಾಗಾಗಿ ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಜೀವಕ್ಕೆ ಯಾವುದೂ ಅಪಾಯ ಇಲ್ಲ. ಇದು ಆಯುರ್ವೇದ ವೈದ್ಯರೇ ಹೇಳಬೇಕಾದಂಥದ್ದಿಲ್ಲ. ಇದು ಒಂಥರ ಮನೆ ಮದ್ದು ಆ ಥರ ನಾವು ಎಲ್ಲರೂ ಮಾಡ್ಕೊಂಡು ಕುಡಿತೀವಿ. ಹಾಗಾಗಿ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬರೋ ನೋಡು, ಇದು ಇಲ್ಲಿ ಇದು ಏನು ಗಿಡ ಗೊತ್ತಾ? ಇದು ಚಕ್ರದಾಸವಾಳ ಅಂತೀವಿ ಇದಕ್ಕೆ, ಓಕೆನಾ? ಇದು ಮನೆಯಲ್ಲಿ ಯಾವಾಗಲೂ ಒಂದು ಗಿಡನ ನೆಟ್ಟಿರಲೇಬೇಕು, ಓಕೆನಾ? ಈ ಗಿಡ ಇದು ತಂಪಿಗೆ ತುಂಬ ಒಳ್ಳೆಯ ಔಷಧಿ. ಅಂದರೆ ಹೀಟ್ ಆದಾಗ ಇದನ್ನು ಈ ಎಲೆಯನ್ನು ಇದ್ರ ಮಾಡಿ ನೀರಲ್ಲಿ ಹಾಕಿ ಕಿವುಚಿ ಅದರ ರಸವನ್ನು ತೆಗೆದು ಆ ರಸವನ್ನು ಕುಡಿದಾಗ ಬಾಡಿ ತುಂಬ ತಂಪಾಗಿರುತ್ತೆ, ಓಕೆನಾ? ಈ ಗಿಡ ಯಾವಾಗಲೂ ನೆನ್ಪಿಟ್ಕೋ, ಚಕ್ರದಾಸವಾಳ. ದಾಸವಾಳದಲ್ಲೇ ಒಂದು ಗಿಡ. ಈ ದಾಸವಾಳನ್ನು ನಿಮ್ಮ ಮನೆಯಲ್ಲಿ ಯಾವಾಗಲೂ ನೆಟ್ಟಿರಲೇಬೇಕು, ಓಕೆನಾ? ಇದ್ರ ಬಗ್ಗೆ ಇನ್ನೂ ಹೆಚ್ಚಿಂದು ಗೊತ್ತಿರೋರು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಗೊತ್ತಿರೋದನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ನಮ್ಗೆ ಗೊತ್ತಿರೋದನ್ನು ನಾವು ಹೇಳ್ತೀವಿ. ಅದನ್ನು ನೀವು ಒಂಚೂರು ತಿಳ್ಕೊಂಡು ನೀವೂ ಈ ಗಿಡಗಳನ್ನು ಬೆಳೆಸ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಅದನ್ನು ತಿಳಿಸ್ಕೊಡಿ. ಮುಂದಿನ ಪೀಳಿಗೆಯವರಿಗೆ ನಿಮಗೆ ಗೊತ್ತಿರೋದನ್ನು ತಿಳಿಸ್ಕೊಡಿ. ಥ್ಯಾಂಕ್ ಯು.